ಶ್ರೀ ಹನುಮಾನ್ ಆಟೋ ಸ್ಟಾಂಡ್ನಲ್ಲಿ ಹನುಮ ಜಯಂತಿ ಆಚರಣೆ ನಡೆಯಿತು. ಕೆಆರ್ಪುರ ಕ್ಷೇತ್ರದ ರಾಮಮೂರ್ತಿ ನಗರ ಸಮೀಪದ ಶ್ರೀ ಹನುಮಾನ್ ಆಟೋ ಸ್ಟ್ಯಾಂಡ್ನಲ್ಲಿ ಆಟೋ ಚಾಲಕರೆಲ್ಲ ಸೇರಿ ಹನುಮ ಜಯಂತಿ ಆಚರಣೆ ಮಾಡಿದರು. ಈ ಸಂದರ್ಭದಲ್ಲಿ ಶಾಸಕರಾದ ಬಿ.ಎ. ಬಸವರಾಜರವರು ಪಾಲ್ಗೊಂಡು ಸ್ವಾಮಿಯ ದರ್ಶನ ಪಡೆದು ಸ್ವಾಮಿಯ ಕೃಪೆಗೆ ಪಾತ್ರರಾದರು. ಹನುಮ ಜಯಂತಿ ಕಾರ್ಯಕ್ರಮದಲ್ಲಿ ಸ್ಥಳೀಯ ಬಿಜೆಪಿ ಮುಖಂಡರು, ಸಮಾಜ ಸೇವಕರಾದ ಪ್ರದೀಪ್ ಗೌಡ, ಮಾಜಿ ಪಾಲಿಕೆ ಸದಸ್ಯ ಶ್ರೀಕಾಂತ್, ಅಪ್ಪಾಜಿ, ಆಟೋ ಮುನಿರಾಜು, ಯುವರಾಜ್ ಮತ್ತಿತರರು ಇದ್ದರು. ನನ್ನ ಹೆಸರು ಸುರೇಶ್ ಅಪ್ಪಾಜಿ ಅಂತ. ಇವತ್ತಿಂದು ಹನುಮಾನ್ ಜಯಂತಿ ಕಾರ್ಯಕ್ರಮ ನಾವು ಪ್ರತಿ ವರ್ಷವೂ ಮಾಡ್ತೀವಿ. ಎಲ್ಲರೂ ನಮಗೆ ಈ ರಾಮಮೂರ್ತಿಯಲ್ಲಿ ಇರ್ತಕ್ಕಂಥ ಎಲ್ಲ ಪ್ರಮುಖರು ನಮಗೆ ಸಹಕಾರ ಮಾಡಿ ಈ ಕಾರ್ಯಕ್ರಮ ಭಾಳ ಯಶಸ್ವಿ ಮಾಡಿಕೊಡ್ತಾರೆ. ಹನುಮಾನ್ ಜಯಂತಿ ಬಿಟ್ಟು ರಾಮನವಮಿ, ಕನ್ನಡ ರಾಜ್ಯೋತ್ಸವ ಎಲ್ಲದಕ್ಕೂ ನಮಗೆ ಈ ಪ್ರಮುಖ ಅಂದರೆ ಈ ಜೈ ಹನುಮಾನ್ ಸ್ಟ್ಯಾಂಡು ಚಾಲಕರು ಪ್ರತಿಯೊಂದು ಯಾವುದೋ ಒಂದು ಇಂಚು ಬಿಡದಲ್ಲೇ ಎಲ್ಲ ಕರೆಕ್ಟಾಗಿ ಕೆಲಸ ಮಾಡ್ತಾರೆ. ಹಂಗಾಗಿ ನಾವು ಈ ಥರ ಸ್ಟ್ಯಾಂಡ್ನ ಬೆಳೆಸ್ತಾ ಇದ್ದೀವಿ. ಹನುಮಾನ್ ಕೂಡ ನಾವು ಬೆಳೆಸ್ತಾ ಇದ್ದೀವಿ. ಪೂಜೆ ನಡೀತಾ ಇದೆ? ಬೆಳಗ್ಗೆ ನಾವು 2 ಗಂಟೆಯಿಂದ ನಾವು ಪೂಜೆ ಪ್ರಾರಂಭ ಮಾಡ್ತಾಯಿದ್ದೀವಿ. ಈಗ ನಮಗೆ 9:30ಗೆ ನಮ್ಮ ಸ್ಥಳೀಯ ಕ್ಷೇತ್ರದ ಜನಪ್ರಿಯ ಶಾಸಕರಾದಂಥ ಬಸವರಾಜಣ್ಣನವರು ಹಾಗೂ ಈ ವಾರ್ಡಿನ ನಮ್ಮ ರಾಮಮೂರ್ತಿ ನಗರದ ಪ್ರದೀಪ್ ಗೌಡರು, ಆಮೇಲೆ ಕಲ್ಕೆರೆ ಮಂಜಣ್ಣನವರು, ಬಂಡೆ ರಾಜಣ್ಣನವರು, ಬಾಕ್ಸರ್ ನಾಗರಾಜಣ್ಣನವರು, ರಮೇಶ್ ಅಣ್ಣನವರು ಹಾಗೂ MLDC ಮುನ್ರಾಜ್ ಅವರು ಎಲ್ಲರೂ ಬಂದು ನಮಗೆ ಸಹಕಾರ ನೀಡ್ತಾರೆ. ಪ್ರತಿ ವರ್ಷ ಯಾವುದೇ ಒಂದು ನಾವು ಕಾರ್ಯಕ್ರಮ ಮಾಡಿದ್ರು ಎಲ್ಲರೂ ನಮಗೆ ಭಾಳ ಯಶಸ್ವಿಯಾಗಿ ಮಾಡಿಕೊಡ್ತಾರೆ ಅಂತ ನಾನು ನಮ್ಮ ಜೈ ಹನುಮಾನ್ ಆಟೋ ಸಂಘದ ವತಿಯಿಂದ ಅವರಿಗೆ ಹೃತ್ಪೂರ್ವಕ ವಂದನೆ ಸಲ್ಲಿಸ್ತೀವಿ. ನಾವೆಲ್ಲರೂ ಮಾರ್ಚ್ ಮೊದಲು ಮಾಡಿದ್ವಿ ಬಿಡಿ. ಪ್ರತಿಯೊಂದು ಕಾರ್ಯಕ್ರಮದಲ್ಲೂ ನಿಮ್ಮ ಆಟೋ ಚಾಲಕರು ಜೊತೆಯಲ್ಲಿರೋರು ತುಂಬ ಸಪೋರ್ಟ್ ಮಾಡ್ತಾರೆ. ಹೌದೌದು, ನಮ್ಮ ಆಟೋ ಚಾಲಕರು ಫುಲ್ ಹೆಸರಾ ಸಪೋರ್ಟ್ ಮಾಡ್ತಾರಲ್ಲ, ಅದಕ್ಕೆ ಏನು ಹೇಳ್ಬೇಕು ಇಷ್ಟಪಡ್ತೀವಿ? ನಮ್ಮ ಚಾಲಕರಿಗೆ ನಾವು ಹೃತ್ಪೂರ್ವಕ ವಂದನೆ ಹೇಳ್ತೀವಿ. ನಾವು ಏನಂದರೆ ನಾವು ಆಟೋ ಓಡಿಸೋಕ್ಕಿಂತ ನಾವು ಫಸ್ಟ್ ಇಲ್ಲಿ ದೇವ್ರಿಗೆ ನಮಸ್ಕಾರ ಮಾಡ್ಕೊಂಡು ಆ ದೇವರೇ ನಮಗೆ ಎಲ್ಲರಿಗೂ ಒಂದು ಒಳ್ಳೆ ಬುದ್ಧಿ ಕೊಟ್ಬಿಟ್ಟು ಅವರಿಂದ ನಾವು ಬೆಳೀತಾ ಇದ್ದೀವಿ, ನಮ್ಮ ಆಂಜನೇಯಿಂದ ನಾವು ಬೆಳೀತಾ ಇದ್ದೀವಿ ಅಂತ ನಾವು ಹೇಳೋಕ್ಕೆ ಇಷ್ಟಪಡ್ತೀವಿ. ರಾಮಮೂರ್ತಿ ನಗರದಲ್ಲಿ ಯಾವುದೇ ಆಟೋ ಸ್ಟ್ಯಾಂಡ್ಗಳಲ್ಲಿ ಈ ಥರ ಒಂದು ಗುಡಿ ಕಟ್ಟಿಲ್ಲ. ಹೌದೌದು ಹೌದು ಯಾಕೆ ಸ್ವಾಮಿ, ನಮಗೆ ಏನೋ ಫಸ್ಟು ಒಂದು ಫ್ಲೆಕ್ಸ್ ಇತ್ತು. ಫ್ಲೆಕ್ಸಿಗೆ ನಾವು ಆವಾಗ ಡೈಲಿ ವಾರ ಶನಿವಾರ ನಾವು ಪೂಜೆ ಮಾಡ್ತಾಯಿದ್ವಿ. ಅದ್ರ ಫುಲ್ಲು ಪುಷ್ಪಾರ ಹಾರ್ಬಿಟ್ಟು ಎಲ್ಲರೂ ಅದಕ್ಕೆ ಇದು ಮಾಡ್ತಾಯಿದ್ರು. ಇದಕ್ಕಿದ್ದಂಗೆ ನಮಗೆ ಎಲ್ಲರಿಗೂ ಒಂದು ಆಟೋ ಚಾಲಕರಿಗೆ ಒಂದು ಹುಮ್ಮಸ್ಸು ಬಂದಾಗ ನಾವೇನು ಮಾಡಿದ್ವಿ, ಒಂದು ವಿಗ್ರಹ ಸ್ಥಾಪನೆ ಮಾಡಲೇಬೇಕು, ಇಲ್ಲಿ ಏನಾದ್ರು ಮಾಡಲೇಬೇಕು ಅಂತ ನಾವು ಎಲ್ಲ ಕಡೆ ಮಾಡಿದ್ವಿ. ನಮ್ಮ ಆತ್ಮೀಯ ಗೆಳೆಯ ಶ್ರೀರಾಮ್ ಅಂತ ಇದ್ದಾರೆ, ಅವ್ರ ಅಣ್ಣ ಪೂಜೆ ಮಾಡ್ತಾಯಿದ್ದಂಥ ಒಂದು ವಿಗ್ರಹ ಅಲ್ಲಿತ್ತು. ಅವರು 1 ವರ್ಷದಿಂದ ಅದು ಕತ್ಲಲ್ಲಿತ್ತು. ಅದನ್ನು ನಾವು ಬೆಳಕಿಗೆ ತಂದ್ವಿ. ಆ ಬೆಳಕಿಗೆ ತಂದುಬಿಟ್ಟು ಇವತ್ತು ಇಡೀ KRಪುರಂ ಕ್ಷೇತ್ರದಲ್ಲೇ ಒಂದು ಎತ್ತರವಾಗಿ ಬೆಳೆದಂಥ ಆಂಜನೇಯ ಅಂದರೆ ನಮ್ಮ ಜೈ ಹನುಮಾನ್ ಆಟೋ ಸ್ಟ್ಯಾಂಡ್. ನಮ್ಮ ಆಟೋ ಸ್ಟ್ಯಾಂಡ್ ಅವ್ರು ಸೇರಿಬಿಟ್ಟು ಇಷ್ಟು ದೊಡ್ಡದಾಗಿ ಮಾಡಿದ್ದೀವಿ. ಏನಪ್ಪ ಅಂದರೆ ಇಲ್ಲಿ ಯಾವುದೇ ಒಂದು ಅಪಘಾತ ಆಗಲ್ಲ. ಆಂಜನೇಯ ರೋಡಲ್ಲಿ ಎಲ್ಲ ಕಡೆಯೂ ಮುಖ್ಯ ದ್ವಾರದಲ್ಲೇ, ಮುಖ್ಯ ರಸ್ತೆಯಲ್ಲೇ ಇರೋದು ಅಂತ ದೇವರು ಅಂದರೆ ನಮ್ಮ ವೀರಾಂಜನೇಯ ಸ್ವಾಮಿ. ಅದಕ್ಕೆ ನಮ್ಮ ಆಟೋ ಚಾಲಕರು ಪ್ರತಿಯೊಬ್ಬರು ಇಂಥವ್ರು ಅನ್ನೋಂಗಿಲ್ಲ, ಪ್ರತಿಯೊಬ್ಬರು ನಮಗೆ ಇಲ್ಲಿ ಸಪೋರ್ಟ್ ಕೊಡ್ತಾರೆ. ನಾವೆಲ್ಲ ಸೇರ್ಕೊಂಡು ಯಾವುದೇ ಒಂದು ಕಾರ್ಯಕ್ರಮ ಆಗೋ ಹುಮ್ಮಸ್ಸಿಂದ ಮಾಡ್ತೀವಿ. ಯಾವುದೇ ಒಂದು ಕುಂದು ಕೊರತೆ ಇಲ್ದಲೇ ನಾವು ಈ ಥರ ಕಾರ್ಯಕ್ರಮನ ನಡೆಸ್ಕೊಳ್ತಾ ಬರ್ತಾಯಿದ್ದೀವಿ. ಮುಂದಕ್ಕೂ ಹಂಗೆ ನಡ್ಸ್ಕೊಂಡು ಬರ್ತೀವಿ. ಇದೇ ರೀತಿ ನಮಗೆಲ್ಲರೂ ಪ್ರಮುಖರು ಸಹಕಾರ ಕೊಡ್ತಾನೆ ಇದ್ದಾರೆ, ಮುಂದೂ ಕೊಡ್ತಾರೆ ಅಂತ ನಮ್ಮಲ್ಲಿ ನಾವು ಕಳೆಯಿಂದ ಕೇಳ್ಕೊತೀವಿ. ನಾವು ಪ್ರತಿ ಶನಿವಾರ ನಾವು ಪ್ರಸಾದ ಮಾಡ್ತೀವಿ. ಮತ್ತು ಭಕ್ತಾದಿಗಳು ಕೂಡ ಪ್ರಸಾದ ತಂದುಕೊಡ್ತಾರೆ. ಪ್ರತಿ ಶನಿವಾರ ಮಾತ್ರ ಪ್ರಸಾದ ತಪ್ಪಿದಲ್ಲ. ಹಂಗಾಗಿ ನಮಗೆ ಭಕ್ತಾದಿಗಳೇ ಜಾಸ್ತಿ ತಂದುಕೊಡೋಂಥ ಇದಾಗ್ಬಿಟ್ಟಿದೆ. ಈಗ ಭಕ್ತಾದಿಗಳು ಜಾಸ್ತಿ ಆಗ್ಬಿಟ್ಟಿದ್ದಾರೆ ನಮಗೆ. ಹಂಗಾಗಿ ಈ ಕಾರ್ಯಕ್ರಮ ಭಾಳ ಯಶಸ್ವಿಯಾಗಿ ನಡೀತಾ ಇದೆ. ಹೌದೌದು, ಬೆಳಗ್ಗೆ 6 ಗಂಟೆಯಿಂದ ಸಾಯಂಕಾಲ ರಾತ್ರಿ 8 ಗಂಟೆ ತನಕ ಭಕ್ತಾದಿಗಳು ಬಂದು ಪ್ರತಿಯೊಬ್ಬರು ಕೈ ಮುಕ್ಕೊಂಡೇ ಹೋಗ್ತಾರೆ. ಶನಿವಾರ ಪ್ರತಿಯೊಬ್ಬರು ಡೈಲಿ ಪ್ರತಿದಿನ ಕೈ ಮುಕ್ಕೊಂಡು ಹೋಗೋಂಥ ಒಂದು ವ್ಯವಸ್ಥೆ ಜನಗಳಲ್ಲಿ ಇದೆ. ಭಕ್ತಾದಿಗಳು ಭಾಳ ನಮಗೆ ಇಲ್ಲಿ ಎಲ್ಲ ಇದೆ. ಧನ್ಯವಾದ.